ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಜೆನಿ. ಈ ಒಂದು ವಿಡಿಯೋದಲ್ಲಿ ನಾವು ಡಿ ರೂಪಾ ಮೌದಿಗಿಲ್ IPS ಆಫೀಸರ್, ಸೊ ಅವರ ಬಗ್ಗೆ ಬಂದು ಏನು ಅಂತ ನೋಡೋಣ. ಸೊ ಡಿ ರೂಪಾ ಅವರು ಹುಟ್ಟಿರುವ ಸ್ಥಳ ನೋಡಬೇಕಂದ್ರೆ ದಾವಣಗೆರೆ. ಮತ್ತು ಇವರ ಒಂದು ಡೇಟ್ ಆಫ್ ಬರ್ತ್ ನೋಡಬೇಕಂದ್ರೆ 12 ಜುಲೈ 1975. ಮತ್ತು ಇವರು ಎಲ್ಲಿ ಸ್ಟಡಿ ಮಾಡಿದ್ದಾರೆ, ಎಲ್ಲಿ ಓದಿರೋದು ಅಂತ ನೋಡಬೇಕಂದ್ರೆ ಒಂದು ಕುವೆಂಪು ಯೂನಿವರ್ಸಿಟಿ, ಎರಡನೇದು ಬ್ಯಾಂಗ್ಳೂರು ಯೂನಿವರ್ಸಿಟಿ. ಸೊ ಇದರಲ್ಲಿ ಮತ್ತೆ ಇವರು ಕುವೆಂಪು ಯೂನಿವರ್ಸಿಟಿಯಲ್ಲಿ ಗೋಲ್ಡ್ ಮೆಡಲ್ ಕೂಡ ಪಡೆದಿರುವವರಾಗಿದ್ದಾರೆ. ಮತ್ತೆ ಇವರ ಒಂದು ಬ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿ ಇವರ ಒಂದು MSc ಸೈಕಾಲಜಿನ ಕಂಪ್ಲೀಟ್ ಮಾಡಿದ್ದಾರೆ, ಅಂದರೆ ಮಾಸ್ಟರ್ ಆಫ್ ಸೈನ್ಸ್ ಡಿಗ್ರಿನ ಕಂಪ್ಲೀಟ್ ಮಾಡಿದ್ದಾರೆ. ಮತ್ತೆ ಸೊ ಡಿ ರೂಪಾ IPS ಆಫೀಸರ್, ಇವರ ಒಂದು ತಂದೆ ಹೆಸರು ನೋಡ್ಬೇಕಂದ್ರೆ JS ದಿನಕರ್ ಅಂತ ಹೇಳ್ಬಿಟ್ಟು. ಸೊ ಇವರು BSNL ಟೆಲಿಕಾಂ ಈ ಒಂದು ಫೀಲ್ಡಲ್ಲಿ ವರ್ಕ್ ಮಾಡಿದ್ದಾರೆ. ಮತ್ತೆ ಇವರ ಒಂದು ತಾಯಿ ಹೆಸರು ನೋಡ್ಬೇಕಂದ್ರೆ ಹೇಮಾವತಿ. ಸೊ ಇವ್ರು ಎಲ್ಲಿ ವರ್ಕ್ ಮಾಡಿದ್ದಾರೆ ಅಂತ ನೋಡಿದ್ರೆ ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿರೋರಾಗಿದ್ದಾರೆ. ಸೊ ಡಿ ರೂಪಾ ಅವರು ತಾಯಿ. ಮತ್ತೆ ಡಿ ರೂಪಾ ಅವರ ಒಂದು ಮದುವೆ ಯಾವಾಗ ಆಯ್ತು ಅಂತ ನೋಡ್ಬೇಕಂದ್ರೆ 2003 ಇವ್ರ ಮದುವೆ ಆಗಿದೆ. ಸೊ ಇವ್ರ ಹಸ್ಬೆಂಡ್ ಯಾರು ಅಂತ ನೋಡ್ಬೇಕಂದ್ರೆ ಮನೀಶ್ ಮೌದಿಗಿಲ್. ಸೊ ಇವರು IAS ಆಫೀಸರ್ ಕೂಡ. ಸೊ ಮತ್ತೆ ಇವ್ರಿಗೆ 2 ಮಕ್ಕಳು ಇದ್ದಾರೆ. ಸೊ ಇದರಲ್ಲಿ ಒಂದು ಹೆಣ್ಮಗು ಮತ್ತೆ ಇನ್ನೊಂದು ಗಂಡು ಮಗು. ಸೊ ಇದು ಇವರ ಒಂದು ಇದು. ಮತ್ತೆ ಡಿ ರೂಪಾ ಅವರು ಬೇರೆ ಬೇರೆ ನಾನಾ ಥರ ವಿಧವಾದ ಪೋಸ್ಟ್ಗಳಲ್ಲಿ ಕೂಡ ಬಂದು ಇದ್ದಿದ್ದಾರೆ. ಸೊ ಇದು ಯಾವುದೆಲ್ಲ ಅಂತ ನೋಡಬೇಕಂದ್ರೆ ಫಸ್ಟು ಅಡಿಷನಲ್ ಕಮಾಂಡೆಂಟ್ ಜನರಲ್, ಮತ್ತು ಎರಡನೇದು ಕಮಿಷನರ್ ಆಫ್ ಟ್ರಾಫಿಕ್ ಆ್ಯಂಡ್ ರೋಡ್ ಸೇಫ್ಟಿ, ಮತ್ತು ಮೂರನೇದು ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪ್ರಿಸ್ನರ್ಸ್. ಸೊ ಇದು ಮತ್ತೆ 4ನೇದು ಕರ್ನಾಟಕ ಸ್ಟೇಟ್ ಹ್ಯಾಂಡಿಕ್ರಾಫ್ಟ್ ಡಿಪಾರ್ಟ್ಮೆಂಟ್ ಕಾರ್ಪೊರೇಷನ್ ಅಲ್ಲಿ ಇವರು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಇದ್ದಿದ್ದಾರೆ ಡಿ ರೂಪಾ ಅವರು. ಸೊ ಇದು ಮತ್ತೆ ನೆಕ್ಸ್ಟ್ ಮತ್ತೆ ಇವರು ಇನ್ನೂ ಹಲವಾರು ಪೋಸ್ಟ್ಗಳಲ್ಲಿ ಕೂಡ ಬಂದು ಭಾಗವಹಿಸಿದ್ದಾರೆ. ಮತ್ತೆ ಇನ್ನೊಂದು ಹೇಳಬೇಕಂದ್ರೆ ಡಿ ರೂಪಾ ಅವರು ಶಾರ್ಪ್ ಶೂಟರ್ ಕೂಡ, ಅಂದ್ರೆ ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಟ್ರೈನಿಂಗ್ ಅಲ್ಲಿ ಇವರು ಬೆಸ್ಟ್ ಶೂಟರ್ ಅಂತ ಕೂಡ ಬಂದು ಅವಾರ್ಡ್ನ ತಗೊಂಡಿದ್ದಾರೆ. ಇಲ್ಲಿ ಕೂಡ ಇವರು ಬೆಸ್ಟ್ ಶೂಟರ್ ಅಂತ ತಗೊಂಡಿದ್ದಾರೆ. ಮತ್ತೆ ಎರಡನೇ ನೆಕ್ಸ್ಟ್ ನೋಡ್ಬೇಕಂತ ಅಂದ್ರೆ ಇವರ ಒಂದು ಪ್ರೆಸಿಡೆನ್ಸಿ ಪೊಲೀಸ್ ಮೆಡಲ್ ಫಾರ್ ಮೆರಿಟೋರಿಯಸ್ ಸರ್ವಿಸ್, ಅಂದ್ರೆ ಮೆರಿಟೋರಿಯಸ್ ಸರ್ವಿಸ್ ಅಂತ ಹೇಳ್ಬೇಕಂದ್ರೆ ಮೆರಿಟೋರಿಯಸ್ ಅವಾರ್ಡ್ ಅಂತ ಹೇಳ್ತೀವಿ. ಸೊ ಇದು ಏನಂತ ಅಂದ್ರೆ ಸಾಧನೆಯ ಪ್ರಶಸ್ತಿ. ಸೊ ಇದಕ್ಕೋಸ್ಕರ ಡಿ ರೂಪಾ ಅವರಿಗೆ ಮೆರಿಟೋರಿಯಸ್ ಅವಾರ್ಡ್ ಇದನ್ನ ಬಂದು ಸಿಕ್ಕಿದೆ. ಇದು ಎಲ್ಲಿ ಸಿಕ್ತು ಅಂತ ನೋಡ್ಬೇಕಂದ್ರೆ ನಮ್ಮ ಕರ್ನಾಟಕ ಗವರ್ನರ್ ವಜುಭಾಯಿ ವಾಲಾ. ಸೊ ಇವರ ಒಂದು ಕೈಯಲ್ಲಿ ಡಿ ರೂಪಾ ಅವರಿಗೆ ಅವಾರ್ಡ್ ಸಿಕ್ಕಿದೆ. ಯಾವಾಗ ಅಂತ ನೋಡ್ಬೇಕಂದ್ರೆ 2016ರಲ್ಲಿ ಇವ್ರಿಗೆ ಪ್ರೆಸಿಡೆನ್ಸಿ ಅವಾರ್ಡ್ ಕೂಡ ಬಂದು ಸಿಕ್ಕಿದೆ. ಸೊ ಮತ್ತೆ ನೆಕ್ಸ್ಟ್ ನೋಡ್ಬೇಕಂದ್ರೆ ಈ ವರ್ಷ 2017ರಲ್ಲಿ DIG ಅಂದ್ರೆ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪ್ರಿಸ್ನರ್ಸ್. ಸೊ ಇದರಲ್ಲಿ ಈ ಒಂದು ಪೋಸ್ಟ್ ಅಲ್ಲಿ ಇರಬೇಕಾದ್ರೆ ನಮ್ಮ ಈ ಒಂದು ಬ್ಯಾಂಗ್ಳೂರ್ ಜೈಲ್ ಏನಿದೆ, ಪಾರಪ್ಪನ ಅಗ್ರಹಾರ, ಈ ಒಂದು ಜೈಲಲ್ಲಿ ತಮಿಳ್ನಾಡಲ್ಲಿ ಇರೋ ಶಶಿಕಲಾ ಅವರು VVIP ತರ ನಮ್ಮ ಬ್ಯಾಂಗ್ಳೂರಲ್ಲಿ ಇರೋ ಪಾರಪ್ಪನ ಅಗ್ರಹಾರ ಜೈಲಲ್ಲಿ ಶಶಿಕಲಾ ಅವರು VVIP ತರ ಟ್ರೀಟ್ಮೆಂಟ್ ನ ಪಡೆದುಕೊಂಡಿದ್ರು. ಸೊ ಅದು ಏನಲ್ಲ ಅಂತ ನೋಡ್ಬೇಕು ಅಂತ ಅಂದ್ರೆ ಒಂದು ಏನಾಗಿದ್ರು ಶಶಿಕಲಾ ಅವರು ಅಂತ ಹೇಳ್ಬೇಕಂದ್ರೆ ತಮಿಳ್ನಾಡಲ್ಲಿ AIADMK ಅಂದ್ರೆ ಆಲ್ ಇಂಡಿಯಾ ಅಣ್ಣಾ ದ್ರಾವಿಡ ಮುನ್ನೇಟ್ರ ಕಳಗಂ ಅಂತ ಹೇಳ್ಬಿಟ್ಟು. ಸೊ ಇದು ಎಲ್ಲಿ
ಯಾರ ಹತ್ರ ಅಂತ ನೋಡ್ಬೇಕಂದ್ರೆ ತಮಿಳ್ನಾಡು CM ಜಯಲಲಿತಾ, ಸೊ ಅವರ ಜೊತೆಗೆ ಇದ್ದಿರೋರು ಇವರು ಶಶಿಕಲಾ ಅವರು. ಸೊ ಶಶಿಕಲಾ ಅವರು ಏನಾಗಿದ್ರು ಅಂತ ನೋಡ್ಬೇಕಂದ್ರೆ ಜಯಲಲಿತಾ ಅವ್ರಿಗೆ ಸೊ ಆ ಒಂದು ಪೋಸ್ಟ್ ಅಲ್ಲಿ ಏನಿದೆ ಆಲ್ ಇಂಡಿಯಾ ಅಣ್ಣಾ ದ್ರಾವಿಡ ಮುನ್ನೇಟ್ರಂ ಕಳಗಮಲ್ಲಿ, ಅದರಲ್ಲಿ ಶಶಿಕಲಾ ಅವರು ಮೇನ್ ಆಗಿನೇ ಇದ್ರು. ಆಲ್ ಇನ್ ಆಲ್ ಅವರೇ ಇದ್ರು ಜಯಲಲಿತಾ ಅವ್ರ ಜೊತೆಗೆ. ಸೊ ಅಂತ ಒಂದು ತಮಿಳ್ನಾಡಿಲಿರೋ ಒಂದು ದೊಡ್ಡ ವ್ಯಕ್ತಿ ಅಂತಾನೆ ಹೇಳ್ಬೋದು ಅವರು. ಸೊ ಅವರು ಇಲ್ಲಿ ಬಂದು ಪರಪ್ಪನ ಅಗ್ರಹಾರದಲ್ಲಿ VVIP ತರ ಟ್ರೀಟ್ಮೆಂಟ್ ನ ಪಡ್ಕೊಂಡಿದ್ರು. ಏನೆಲ್ಲ ಪಡ್ಕೊಂಡಿದ್ರು ಅಂತ ನೋಡ್ಬೇಕಂದ್ರೆ ಸಪರೇಟ್ ಕಿಚನ್ ಜೈಲಲ್ಲಿ, ಅಂದ್ರೆ ಸಪರೇಟ್ ಕಿಚನ್, ಸಪರೇಟ್ ಕಾರಿಡಾರು, ಮತ್ತೆ 5 ಸೆಲ್ಸ್ ಇವ್ರಿಗೆ ಪರ್ಸನಲ್ ಯೂಸ್ಗೆ. ಮತ್ತೆ ಇದು ಮಾತ್ರ ಅಲ್ಲ, ಇನ್ನು ಬೇರೆ ಬೇರೆ ಫೆಸಿಲಿಟೀಸ್ ಕೂಡ ಬಂದು ಇವ್ರಿಗೆ ಸಿಗ್ತಾ ಇತ್ತು ಆ ಒಂದು ಬ್ಯಾಂಗ್ಳೂರಲ್ಲಿ ಇರೋ ಪರಪ್ಪನ ಅಗ್ರಹಾರ ಜೈಲಲ್ಲಿ. ಸೊ ಇದು ಎಲ್ಲರೂ ಕೂಡ ಸಹ ಬಂದು ಡಿ ರೂಪಾ ಮೌದಿಗಲ್ IPS ಆಫೀಸರ್ ಅವರು ಸೊ ತುಂಬಾ ಅಂದ್ರೆ ತುಂಬಾ ಒಂದು ಬೋಲ್ಡ್ ಆಗಿ ಸೊ ಈ ಪೂರ್ತಿ ವಿಷಯಗಳನ್ನ ರಿವೀಲ್ ಮಾಡಿದ್ರು. ಸೊ ಈ ತರ ಎಲ್ಲ ಬಂದು ಜೈಲಲ್ಲಿ ಟ್ರೀಟ್ಮೆಂಟ್ ನ ಪಡ್ಕೊಂಡಿದ್ದಾರೆ VVIP ತರ ಅಂತ ಹೇಳ್ಬಿಟ್ಟು ತುಂಬಾ ಬೋಲ್ಡ್ ಆಗಿ ರಿವೀಲ್ ಮಾಡಿರೋರು ಯಾರು ಅಂತ ನೋಡ್ಬೇಕಂದ್ರೆ ಇವರೇ ಡಿ ರೂಪಾ IPS ಆಫೀಸರ್. ಸೊ ಇವರೇ. ಮತ್ತೆ ನೆಕ್ಸ್ಟ್ ಇವರು ಇಷ್ಟು ಬೋಲ್ಡ್ ಆಗಿ ಇರೋದಕ್ಕೆ ಏನೋ ಎಲ್ಲ ಒಂದು ಯಾರಿಗೂ ಹಿಸಿಟೇಟ್ ಆಗದೆ, ಯಾರಿಗೂ ಹೆದರ್ಕೊಳ್ದೆ, ಎಲ್ಲ ಪ್ರತಿಯೊಂದು ಕೂಡ ಬಂದು ತುಂಬಾ ಬೋಲ್ಡ್ ಆಗಿ ರಿವೀಲ್ ಮಾಡ್ತಾ ಇರೋದಕ್ಕೆ ಏನೋ ಗೊತ್ತಿಲ್ಲ. ಸೊ ಇವರ ಒಂದು ಕರಿಯರ್ ಅಲ್ಲಿ ಏನಿದೆ, ಇವರ ಒಂದು 20 ವರ್ಷ ಎಕ್ಸ್ಪೀರಿಯನ್ಸ್ ಅಲ್ಲಿ ಸುಮಾರು 40 ಸಲ ಇವರು ಟ್ರಾನ್ಸ್ಫರ್ ಆಗಿದ್ದಾರೆ ಡಿ ರೂಪಾ ಅವರು. ಸೊ ಇದರಲ್ಲಿ ಗೊತ್ತಾಗ್ತಿದೆ ಅವರ ಒಂದು ಬೋಲ್ಡ್ನೆಸ್ ಏನು ಅಂತ ಹೇಳ್ಬಿಟ್ಟು. ಸೊ ಇದು ಮತ್ತೆ ಸೊ ಇವ್ರಿಗೆ ಇನ್ನೊಂದು ಹೆಸರು ಇದೆ, ಅದೇನಂತ ನೋಡ್ಬೇಕಂದ್ರೆ ಇವ್ರನ್ನ ಎಲ್ಲರೂ ಕರೆಯೋದು ಏನು ಅಂತ ನೋಡ್ಬೇಕಂದ್ರೆ ಡಿ ರೂಪಾ ಅವ್ರನ್ನ ಲೇಡಿ ಸಿಂಗಮ್ ಅಂತ ಕರೀತಾರೆ. ಸೊ ಲೇಡಿ ಸಿಂಗಮ್ ಅಂತ ಹೇಳಿ ಇವ್ರಿಗೆ ಇನ್ನೊಂದು ಹೆಸರು ಇದೆ, ಲೇಡಿ ಸಿಂಗಮ್. ಸೊ ಇದು ಮತ್ತೆ ಸೊ ಇದೆಲ್ಲ ಒಂದು ಕೂಡ ಬಂದು ಪ್ರತಿಯೊಂದು ನಾನು ಏನ್ ಇವಾಗ ಹೇಳಿದೆ ಇದೆಲ್ಲಾನು ಕೂಡ ಬಂದು ಅವರ ಒಂದು ಪೊಲೀಸು ಅವರ ಒಂದು ಕರಿಯರ್ ಅಲ್ಲಿ ಈ ಒಂದು 20 ವರ್ಷ ಎಕ್ಸ್ಪೀರಿಯನ್ಸ್ ಅಲ್ಲಿ ತುಂಬಾ ಇದನ್ನೆಲ್ಲ ಫೇಸ್ ಮಾಡ್ಕೊಂಡು ಫೈಟ್ ಮಾಡ್ಕೊಂಡು ಈ ಒಂದು ಬೋಲ್ಡ್ನೆಸ್ ಇಂದ ತುಂಬಾ ಡೇರ್ ಇಂದ ಸೊ ಇವ್ರು ಬಂದಿದ್ದಾರೆ. ಸೊ ಇದು ಮತ್ತೆ ಸೊ ಇದಕ್ಕೆ ಏನೋ ಈ ಒಂದು ಇಷ್ಟು ಅವಾರ್ಡ್ಸ್ಗಳನ್ನ ದಾಟಿ ಬಂದು ನಿಂತ್ಕೊಂಡು ಒಂದು ಹೆಸರು ಲೇಡಿ ಸಿಂಗಮ್ ಅಂತ ನಿಂತಿದ್ದಾರೆ. ಓಕೆ, ಇದು ಇವರ ಇಷ್ಟು ನಾನು ಏನೆಲ್ಲ ಹೇಳಿದೆ ಇದು ಇಷ್ಟು ಇವರ ಒಂದು ಪೊಲೀಸ್ ಕರಿಯರು. ಸೊ ಇಷ್ಟು ಪೊಲೀಸ್ ಫೀಲ್ಡ್ ಅಲ್ಲಿ ಅವ್ರು ಏನ್ ಮಾಡಿದ್ದಾರೆ ಇದು ಒಂದು ಸಪರೇಟ್ ಒಂದು ಕಾನ್ಸೆಪ್ಟ್. ಸೊ ಅವ್ನು ನೋಡ್ಬೇಕಂದ್ರೆ ಸಿಂಗಮ್ ತರನೇ ಫೀಲ್ ಆಗುತ್ತೆ ಯಾವಾಗ ಅಂದ್ರೆ ಅವ್ರು ಪೊಲೀಸ್ ಫೀಲ್ಡ್ ಅಲ್ಲಿ ಇರೋವಾಗ. ಸೊ ಇದು ಪೊಲೀಸ್ ಕರಿಯರ್ ಅಲ್ಲಿ. ಮತ್ತೆ ಸೊ ಇನ್ನೊಂದು ಅವ್ರ ಬಗ್ಗೆ ಸಪರೇಟ್ ಇನ್ನೊಂದು ಫೇಸ್ ಇದೆ, ಡಿ ರೂಪಾ ಮೌಡಿಗಲ್ ಅವ್ರಿಗೆ ಇನ್ನೊಂದು ಫೇಸ್ ಇದೆ. ಅದು ಏನು ಅಂತ ನೋಡ್ಬೇಕಂತ ಅಂದ್ರೆ ಸೊ ಅವರು ಭರತನಾಟ್ಯಂ ಡ್ಯಾನ್ಸರ್ ಕೂಡ ಒಂದು, ಎರಡನೇದು ಅವರು ಕ್ಲಾಸಿಕ್ ಸಿಂಗರ್ ಕೂಡ. ಮತ್ತೆ ಅವರ ಒಂದು ಹಾಬೀಸ್ ಏನು ಅಂತ ನೋಡ್ಬೇಕಂದ್ರೆ ರೈಟಿಂಗು, ಮತ್ತೆ ಸಿಂಗಿಂಗು, ಮತ್ತೆ ಡ್ಯಾನ್ಸಿಂಗು. ಸೊ ಇದು ಅವರ ಒಂದು ಹಾಬೀಸು. ಮತ್ತೆ ಇವರು ವಾಚ್ ಮಾಡೋ ಮೂವಿ ಯಾವುದು ಅಂತ ನೋಡ್ಬೇಕಂದ್ರೆ ಸೊ ಇವರು ಪೊಲೀಸ್ ಅಂತ ಹೇಳ್ಬಿಟ್ಟು ಇವ್ರು ನೋಡೋದೆಲ್ಲ ಪೊಲೀಸ್ ಸ್ಟೋರಿನೋ ಇಲ್ಲ ಕ್ರೈಮ್ ಮೂವಿನೋ. ಸೊ ಈ ತರ ಅಲ್ಲ, ಅವರು ವಾಚ್ ಮಾಡಿ ನೋಡೋ ಮೂವಿ ನೋಡ್ಬೇಕಂದ್ರೆ ಕಾಮಿಡಿ ಮೂವಿ. ಸೊ ಇದು ಇವರೇ ಬಂದು ಅವರ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಕಾಮಿಡಿ ಮೂವಿ. ಸೊ ಈ ತರ ಬಂದು ಅವರು ಇದು ಮಾಡೋದು. ಮತ್ತೆ ಸೊ ಇವರ ಒಂದು ಅವರ ಒಂದು ಕರಿಯರ್ ಅಲ್ಲಿ ಹಲವಾರು ಸಾಂಗ್ಸ್ ನ ಹಾಡಿದ್ದಾರೆ, ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಹಾಡಿದ್ದಾರೆ. ಮತ್ತೆ ಸೊ ಇಯರ್ 2019ರಲ್ಲಿ ಕನ್ನಡ ಮೂವಿಗೆ ಒಂದು ಸಾಂಗ್ ಹಾಡಿದ್ದಾರೆ. ಆ ಸಾಂಗ್ ಮೂವಿ ಯಾವುದು ಅಂತ ನೋಡ್ಬೇಕಂದ್ರೆ ಬಯಲಾಟದ ಭೀಮಣ್ಣ ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ ಡಿ ರೂಪಾ ಮೌಡಿಗಲ್ IPS ಆಫೀಸರ್ ಏನಿದ್ದಾರೆ ಅವರು ಈ ಮೂವಿಯಲ್ಲಿ ಆ ಒಂದು ಸಾಂಗ್ ನ ಹಾಡಿದ್ದಾರೆ. ಮೂವಿ ರಿಲೀಸ್ ಆಗಿರೋ ಡೇಟು 2019ರಲ್ಲಿ. ಸೊ ನೀವು ಅದನ್ನ ನೋಡ್ಬೋದು. ಮತ್ತೆ ಇದು ಮಾತ್ರ ಇಲ್ಲ, ಇನ್ನು ಹಿಂದಿ ಮೂವಿ ಕೂಡ ಬಂದು ಅವರು ಹಾಡಿದ್ದಾರೆ. ಸೊ ಆ ಸಾಂಗ್ ಬಂದು ತೋಡಾ ಮಂದಿರ್ ಅಂತ ಹೇಳಿ ಬರುತ್ತೆ. ಸೊ ಇದನ್ನ ಕೂಡ ಬಂದು ನೀವು ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಸೊ ಇವ್ರ ಬಗ್ಗೆ ಒಂದು ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ನಾನು ನನ್ನ ಫೀಲ್ಡ್ ಅಲ್ಲಿ ಇರಬೇಕಾದ್ರೆ ನಾನು ಡಿ ರೂಪಾ ಮೌಡಿಗಲ್ IPS ಆಫೀಸರ್ ಅವ್ರನ್ನ ಒಂದು ವಿಷಯಕ್ಕೆ ಇಂಟರ್ವ್ಯೂ ಮಾಡಿದ್ದೀನಿ. ಸೊ ಅದು ಏನು ಅಂತ ಹೇಳ್ಬಿಟ್ಟು ಕೂಡ ಬಂದು ಅವರು ಇನ್ನೊಂದು ಫೇಸ್ ನಾನು ಅವಾಗೂ ನೋಡಿದ್ದೀನಿ.
ಸೊ ಅವರು ಪೊಲೀಸ್ ಫೀಲ್ಡಲ್ಲಿ ಎಷ್ಟೊಂದು ಟೆರರ್ ಆಗಿ ಇದ್ದಾರೆ, ನಿಜವಾಗ್ಲೂ ಸಿಂಗಮ್ ಥರ ಅಂತ ನೋಡಬೇಕಂದ್ರೆ. ಸೊ ಈಗ ಈ ಒಂದು ಇನ್ನೊಂದು ಫೇಸ್ ನಾನು ಏನೆಲ್ಲ ಹೇಳ್ಕೊಂಡು ಬಂದೆ, ಅವರು ಡ್ಯಾನ್ಸರು, ಸಿಂಗರು ಅಂತ ಹೇಳಿಬಿಟ್ಟು. ಸೊ ಅವರು ತುಂಬ ಬಂದು ಒಂದು ಸಾಫ್ಟ್ ನೇಚರ್ ಆಗಿ ಇರೋ ಒಂದು ವ್ಯಕ್ತಿನೇ, ತುಂಬ ಸಾಫ್ಟಾಗಿ ಪೊಲೈಟಾಗಿಯೇ ಮಾತಾಡ್ತಾರೆ. ಸೊ ಆ ಥರ ಒಂದು ವ್ಯಕ್ತಿ ಡಿ ರೂಪಾ ಅವರು. ಸೊ ಇವ್ರನ್ನ ನಾನು ಇಂಟರ್ವ್ಯೂ ಮಾಡಿದ್ದೀನಿ. ಸೊ ಆದರೂ ಕೂಡ ಬಂದು ಈ ವಿಡಿಯೋದಲ್ಲಿ ನಾನು ಅವ್ರ ಬಗ್ಗೆ ಒಂದು ಸಣ್ಣ ಒಂದು ವಿಡಿಯೋನ ಕೂಡ ನಾನು ಶೇರ್ ಮಾಡ್ತೀನಿ. ಸೊ ಈ ಥರ ಒಂದು ವ್ಯಕ್ತಿ ಅವರು. ಮತ್ತೆ ಸೊ ಇವ್ರ ಬಗ್ಗೆ ಇನ್ನು ಎಷ್ಟು ಬೇಕಾದರೂ ಹೇಳ್ಬೋದು, ಯಾಕಂದರೆ ಅಷ್ಟು ಇದೆ ಇನ್ನು. ಬಟ್ ಅಷ್ಟು ನಾನು ಎಲಾಬ್ರೇಟ್ ಮಾಡಿದೆ. ಇವ್ರ ಬಗ್ಗೆ ಏನಿದೆ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ನಾನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ, ಡಿ ರೂಪಾ ಮೌಡಿಗಿಲ್ IPS ಆಫೀಸರ್ ಬಗ್ಗೆ. ಸೊ ನೋಡೋಣ, ಒಂದು ಸಣ್ಣ ವಿಡಿಯೋನ ನೋಡಿ. ಅವಾರ್ಡ್ಸ್ ಎಲ್ರಿಗೂ ಅವಾರ್ಡ್ ಬಂದಾಗ ಸಂತೋಷ ಆಗೇ ಆಗುತ್ತೆ. ಬಟ್ ನಾನು ಅಂದ್ಕೊಂಡಿದ್ದೀನಿ ಅದು ಹೆಚ್ಚಿನ ಜವಾಬ್ದಾರಿ ಕೂಡ. ಯಾಕಂದರೆ ಅವಾರ್ಡ್ ಬಂತು ಅಂದರೆ ನೀವು ಒಂದು ಸ್ಟೆಪ್ ಮೇಲೆ ಇರ್ತೀರ, ಇನ್ನೂ ಜನ ನಿಮ್ಮನ್ನು ವಾಚ್ ಮಾಡ್ತಾರೆ, ಇನ್ನೂ ಒಂದು ಹೆಚ್ಚಿನ ಭಾರ ಎಲ್ಲದರಲ್ಲೂ ಆ ಒಂದು ಹಿಂದೆ ಏನು ನಡೆದು ಬಂದು ಹಾದಿದೆ ಅದನ್ನೇ ಮುಂದೆ ನಡ್ಕೊಂಡು ಹೋಗುವಂಥ ಒಂದು ಪ್ಲಸ್ ಇನ್ನೂ ಹೆಚ್ಚಿನದನ್ನು ಮಾಡುವಂಥ ಒಂದು ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ. ಸೊ ಹಾಗಾಗಿ ಅದು ರೆಸ್ಪಾನ್ಸಿಬಿಲಿಟಿ ಟು ವೈಸ್ ಪರ್ಸ್ನಲಿ ನಾನು ನೋಡೋದಾದ್ರೆ ಮೈ ಓನ್ ಹಸ್ಬೆಂಡ್ ವಿತ್ ಅನ್ IAS ಆಫೀಸರ್ ಹೂ ಆಲ್ಸೋ ಟೇಕ್ಸ್ ಆನ್. ಅವರು ತುಂಬ ಎಲೆಮರೆಕಾಯಿ ಥರ ಕೆಲಸ ಮಾಡ್ತಾರೆ. ಬಟ್ ಅವರು ತುಂಬ ಇದು ಮಾಡಿದ್ದಾರೆ. ಅವರು ಎಲ್ಲೂ ಹೇಳ್ಕೊಳ್ಳಲ್ಲ ನಮ್ಮ ಬಗ್ಗೆ, ಎಲ್ಲೂ ಜಾಸ್ತಿ ಪ್ರಶ್ನೆ ಬರಲ್ಲ. ಬಟ್ ಡನ್ ಅ ಲಾಟ್. ಸೊ ಐ ಹ್ಯಾವ್ ಲರ್ನ್ ಫ್ರಮ್ ಹಿಮ್ ಅ ಲಾಟ್. ಈಸ್ ಅ ರೋಲ್ ಮಾಡೆಲ್. ಆ್ಯಂಡ್ ಆಫ್ ಕೋರ್ಸ್ ಮೈ ಮದರ್ ಆಸ್ ಅ ಪರ್ಸನ್. Okay. So I cannot ask now who is your role model because you said you are a husband, man. That's a really great thing, man. ಫ್ರೆಂಡ್ಸ್, ವಿಡಿಯೋ ನೋಡಿದ್ರಲ್ಲ. ಓಕೆ, ಸೊ ಇಲ್ಲಿಗೆ ನಾನು ಡಿ ರೂಪಾ ಮೌದಿಗಿಲ್ IPS ಆಫೀಸರ್ ಬಗ್ಗೆ ಇಲ್ಲಿಗೆ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತೆ ನಾನು ಮೀಟ್ ಮಾಡ್ತೀನಿ. ಸೊ ನಾನು ಜೆನಿ, ಥ್ಯಾಂಕ್ ಯು ಸೋ ಮಚ್. ಬಾಯ್.